ಲಿಂಗಾಯ ನಮಃ. ಮಹಾನ್ ಸ್ವಾಮಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಸಾಂಸ್ಕೃತಿಕ ಸಂಘದ ವತಿಯಿಂದ ನಾವು ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ. ಇವತ್ತು ನಾಟಕ, ಏಕಪಾತ್ರಾಭಿನಯ ಮತ್ತು ಮಿಮಿಕ್ರಿ ಆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ. ಈ ಒಂದು ಸ್ಪರ್ಧೆಗೆ ನಿರ್ಣಾಯಕರಾಗಿ ನಮ್ಮ ಮಹಾವಿದ್ಯಾಲಯದ ಇತಿಹಾಸ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಎಂ ಅಕ್ಕಿ ಸರ್ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ತಾವೆಲ್ಲ ಸ್ಪರ್ಧಾಳುಗಳಾಗಿ ಈ ಒಂದು ಸ್ಪರ್ಧೆಗಳಿಗೆ ಬಂದಿದ್ದೀರಿ. ನಿಮಗೆ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತ, ಸುಸ್ವಾಗತ. ಈಗ ಮೊದಲಿಗೆ ಸ್ಕಿಟ್ ಅನ್ನು ನಾವು ಆರಂಭ ಮಾಡ್ತೀವಿ. ನಾಟಕ, ಕಿರು ನಾಟಕ. ಅದರಲ್ಲಿ 2 ಟೀಮ್ ಬಂದಿದ್ದೀರಿ. ಮೊದಲನೇ ಟೀಮ್ನ ನಾಟಕ ಪ್ರದರ್ಶನ ಈಗ ನೆರವೇರ್ತಾ ಇದೆ. ಅವರು ಅದನ್ನ ಅಚ್ಚುಕಟ್ಟಾಗಿ ನಡೆಸಿಕೊಡ್ಬೇಕಂತ ಹೇಳ್ತಾ ಅಶ್ವಿನಿ ಮತ್ತು ಸಂಗಡಿಗರು ಕೋಡ್ ನಂಬರ್ 1 ನಾವು ಕಿರು ನಾಟಕವನ್ನು ಮಾಡುತ್ತೇವೆ. ಆ ನಾಟಕದಲ್ಲಿ ಇವತ್ತು ತಾಯಿಯ ಪಾತ್ರ, ಇವರದ್ದು ತಂದೆಯ ಪಾತ್ರ, ಇವಳದ್ದು ಮಗಳ ಪಾತ್ರ, ಅವಳದ್ದು ಮಗಳ ಪಾತ್ರ. ನಂದು ತಾಯಿಯ ಗೆಳತಿ ನಾನು, ಇವಳು ಡಾಕ್ಟರ್, ಇವರಿಬ್ಬರು ಪಬ್ಲಿಕ್ ಸಾರ್ವಜನಿಕ. ನಾಟಕ ಪ್ರಾರಂಭ. ಸಾವಿತ್ರಿ ಬೈರಿ. ನಾನು 1 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡ್ಬಂದೀನಿ. ಮಗನಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡು ಬರ್ತೀನಿ. ನಿನ್ನ ಮಗಳ ಜೊತೆ ಚೆನ್ನಾಗಿರು, ಚೆನ್ನಾಗಿ ನೋಡ್ಕೊಳ್ಳೋಣ. ಸರಿ, ಹೋಗಿ ಬೇಗ ಅಡ್ಮಿಷನ್ ಮಾಡ್ತೆ, ಬೇಗ ಬಿಡಿ. ಬಾ ಮಗನಿಗೆ ಅಡ್ಮಿಷನ್ ಮಾಡಿಸ್ಕೊಂಡ್ಬರೋಣ. ಬರೀ ಪಾಪ ನಿನ್ನ ಮಗ ಮತ್ತೆ ಗಂಡ ಎಲ್ಲಿಗೆ ಹೋಗ್ತಾರೆ? ಅವರು ಅಡ್ಮಿಷನ್ ಮಾಡ್ತೀನಿ. 1 ಲಕ್ಷ ಸಾಲ ಇಸ್ಕೊಂಡಿದ್ರು. నేను మాట్లాడి కెమెరాగా పడుతుంది ಅದರಲ್ಲೇ ಜೀವನ ನಡೆಸ್ತಾರೆ. ಓರ್ಲೆ 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 ಲೇ ಓರ್ಲೆ ಲೇ ಓರ್ಲೆ ಓರ್ಲೆ ಓಲೇಸಿನ ग्लूकोज ग्लूकोज चिकन ನೋಡ ಲೇ ಗ್ಲೂಕೋಜ್ ಚಿಕನ್ ಸಾಧ್ಯ ಮಾಡಿದ್ರೆ ಸರ್ ಕಾಣಿದ್ರೆ ಅವ್ರು ಅದನ್ನ ಅತ್ಯಂತ ತಯಾರಿಸಿರ್ಬೇಕಿದ್ರಿ ಮೇಡಮ್. ಓ ಸಾವಿತ್ರಿ
ದೇವ್ರು ಅಷ್ಟೇ ಹಣೆ ಬರನ ಬರ್ತಿರೋದು. ಹೇಳು, ಎದ್ದು ಅಡುಗೆ ಮಾಡಿ ನಿಮ್ಮ ಮಗಳಿಗೆ ಊಟ ಹಾಕು. ಇಲ್ಲಿರೋ ಮಗಳನ್ನ ಕೂಡ ಕೊಡ್ತೀವಿ ನಾವು ಊಟ ಆಗುತ್ತೆ. ಹೇಳು. ಸರಿ, ನಾನು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರ್ತೀನಿ. ಅಷ್ಟೊತ್ತ ಊಟ ಮಾಡ್ತೀನಿ. ಸರಿ ಮಗಳೇ ಊಟ ಇಷ್ಟ ನಿಂತು ಮಾಡಿ. ಬಟ್ಟೆ ಇದೆ, ತುಂಬ ಬಟ್ಟೆ ಇದೆ. ಬಟ್ಟೆ ಸೆಳೆಯೋಕ್ಕಾದ್ರೂ ಹೋಗೋಣ, ನಿನ್ನ ಪಕ್ಕದ ಮನೆಯಲ್ಲೇ ಕೊಡೋಣ, ಈಸೋಗೋಣ ಅಂತ ಮಾಡಿದ್ದೆ. ಅವಳು ಇಲ್ಲ, ಬೇರೆ ಕಡೆ ಹೇಳವು. ನಾನು ಅಲ್ಲಿ ಪಕ್ಕದಲ್ಲೇ ಬಟ್ಟೆ ಹೋಗಿದ್ದೀನಿ. ಅವನೇ ನೋಡು, ಅಲ್ಲಿ ಬರಬಾರ್ದು. ಅಲ್ಲಿ ಬಂದರೆ ಮೊಸಳೆ ಹಿಡ್ಕೊಂಡು ತಿನ್ನುತ್ತೆ. ನಾನು ಬರೋವರೆಗೂ ಅಲ್ಲಿ ಬರಂಗಿಲ್ಲ. ಸರಿ ಅಮ್ಮ. ಈ ಗೊಂಬೆ ಎಷ್ಟು ಚೆನ್ನಾಗಿದೆ ಇಲ್ಲಿ. ಅಮ್ಮ ಅಮ್ಮ ಕಾಪಾಡಿ, ಅಮ್ಮ ಕಾಪಾಡಿ, ಅಮ್ಮ ಕಾಪಾಡಿ. ಅಯ್ಯೋ ಮಗಳೇ, ಅಮ್ಮ ಕಾಪಾಡಿ, ಅಮ್ಮ ಕಾಪಾಡಿ. ಅಣ್ಣ ನನ್ನ ಮಗಳು ಅಪಾಯದಲ್ಲಿದ್ದಾರೆ ಡಾಕ್ಟ್ರೇ, ಬೇಗ ಬನ್ನಿ. ಹಾಸ್ಪಿಟ್ಲಿಗೆಲ್ಲ ಬರೋಕ್ಕಾಗಲ್ಲ ಡಾಕ್ಟ್ರೇ, ಸ್ವಲ್ಪ ಜಾಸ್ತಿ ಕೊಡ್ಬೇಕಾಗುತ್ತೆ. ಬೇಗ ಬನ್ನಿ ಡಾಕ್ಟ್ರೇ, ಪ್ಲೀಸ್ ಡಾಕ್ಟ್ರೇ. ಏ 20 ನಿಮಿಷದ ನಂತರ ಬನ್ನಿ ಡಾಕ್ಟ್ರೇ, ನೋಡಿ ಡಾಕ್ಟ್ರೇ, ಹೇಗಾಗಿದೆ ನೋಡಿ ಡಾಕ್ಟ್ರೇ. ಏ ಹೋಗಿ ನೀವು ಗಲಾಟೆ ಹಾಕೊಂಡು ಇಲ್ಲಿ ಕೂತ್ಕೊಳ್ಳೋದು ಬೇಡ. ನೀವೆಲ್ಲ ಒಂದು ಮಾನವೀಯತೆ ಇರೋ ಮನುಷ್ಯರ. ನಿಮ್ಮ ಕುಟುಂಬದಲ್ಲೇ ಹೀಗಾಗಿದ್ರೆ ಹೀಗೆ ನೀವು ರೀಲ್ಸ್ನ ಅಪ್ಲೋಡ್ ಮಾಡ್ತಾ ವಿಡಿಯೋ ಶೂಟ್ ಮಾಡ್ತಾ ನಿಂತಿರ್ತಿದ್ರ? ಮಾನವೀಯತೆ ಇಲ್ಲದೆ ಇರೋ ಮನುಷ್ಯ. ನಿಮ್ಮ ಜನ್ಮಕ್ಕಿಷ್ಟು. ಸೋರಿ ಅವ್ರು ಹೆಂಗ್ ಬರ್ತಿಲ್ಲ. ಅಯ್ಯೋ, ನಿಮ್ಮ ಗಂಡ ಮಗನು ಹಿಂಗೆ ಸತ್ರು, ನೀವು ಹಿಂಗೆ ಸತ್ತಲ್ರೇ. ಬರೆದನೆಯ ಬ್ರಹ್ಮ ನೆತ್ತರು ಅಂಟಿದ ಕೈಗಳಲ್ಲಿ ಗಗನದಿ ಅಡಗಿರುವ ನಗುವನ್ನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಲಿ ಸುಟ್ಟಿದ ಬಾಣ ಬೇರೋ ಕಾಯರು ಇನ್ನು ಯಾರು ಅಳು ಅಳು ಹೊರಬರಲಿ ಎದೆಯ ಬಿಗಳಿಗೆ. ಬರೀ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಮಾನವೀಯತೆಯನ್ನು ತೋರಿಸೋದಲ್ಲ, ನಿಮ್ಮ ನಿಜ ಜೀವನದಲ್ಲೂ ಕೂಡ ಮಾನವೀಯತೆಯನ್ನು ಅಳವಡಿಸಿಕೊಂಡು ಮನುಷ್ಯರಾಗಿರುವುದಕ್ಕೆ ಮಾನವೀಯತೆಯನ್ನು ಹೊಂದುವುದು ತುಂಬಾ ಮುಖ್ಯವಾದ ಕಾರ್ಯ ಎಂದು ಹೇಳುತ್ತಾ ಈ ಸ್ಕಿಟ್ ಅನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತದೆ. ಪಾತ್ರ ಹುಡುಗಿ ತಾಯಿ ಸಿದ್ಧಪ್ಪ. ನನ್ನ ಪಾತ್ರ ಹುಡುಗಿ ತಂದೆ ಸಿದ್ದಪ್ಪ. ನಾನು ಈ ಪಾತ್ರದ ಹುಡುಗಿ ಸುಮ. ನಾನು ಫ್ರೆಂಡು ಸೌಮ್ಯ. ನನ್ನ ಪಾತ್ರ ದ್ರೌಪದಿ ರಾಜಪ್ಪ. ನನ್ನ ಪಾತ್ರ ವಿನಯ್ ಗೌಡ, ಹುಡುಗನ ತಂದೆ. ನನ್ನ ಪಾತ್ರ ನನ್ನ ಪಾತ್ರ ತಾಶ್ ಮಗ. ನನ್ನ ಪಾತ್ರ ನಿಖಿಲ್ ಗೌಡನ ಮಿತ್ರ. ಹೋಗ್ಬೇಕು.
ಅವ್ರಿಗೂ ವಯಸ್ಸಾಗ್ತಾ ಬಂತು ನಾವು ಸ್ವಸ್ಥತೆ ಕೊಂಡೋದು ಯಾವಾಗ ಮಾಡಿಲ್ಲ ಯಾರು ಬ್ರೋಕರ್ ಕೇಳ್ತೇವೆ ರಾಜೇಶ್ ಅದನ್ನ ಫೋನ್ ಮಾಡ್ತಿದ್ದೀನಿ ಅವ್ರಿಗೂ ಮಾಡಿ ನೋಡ ರಾಜೇಶ ರಾಜೇಶ ಆರಾಮದೇನಪ್ಪ ಇಲ್ಲ ಮತ್ತು ನಮ್ಮ ಹುಡುಗ ವಯಸ್ಸಾಗತ್ತೆ ನಮಗೂ ವಯಸ್ಸಾಗತ್ತೆ ಮತ್ತು ಅವಾಗ ಮದುವೆ ಮಾಡ್ಬೇಕು ಅನ್ಕೊಂಡೀನಿ ಮತ್ತೆ ಎಲ್ಲ ಹಾಕೊಂಡೆ ಅಂತ ನೋಡ್ತೀಯ ಹುಡುಗಿ ಸಂಸ್ಕಾರ ಒಂದೇ ಆಗಿರ್ಬೇಕು ಆಮೇಲೆ ಓದಿರ್ಬೇಕು ಜಾಸ್ತಿ ನಮ್ಮ ಹುಡುಗರು ಓದ್ಯಾನ ಹಂಗಾರ ಒಂದು 4 ದಿನದಲ್ಲಿ ಹೋಗ್ಬೇಕು ನೋಡುವ ಏನ್ ಸಮಾಚಾರ ಇಲ್ಲಿ ಬಂದಿದ್ದ ಅವ್ರ ಮನೆಯಿಂದ ಒಳ್ಳೆ ಬಿತ್ತ ನಿಮ್ಮ ಮಗಳು ಮದುವೆ ಮಾಡ್ತೀಯಪ್ಪ ನೋಡ್ರಿ ಓದಾಗಿಲ್ಲ ಮಾಡಂಗಿಲ್ಲ ಅಂತ ಕೊಜ್ಜಾಗ ಗೋಲ್ಡ್ ಮನಿಂದ ಬಿತ್ತಾನ ನೋಡ್ರಿ ನಿಮ್ಮ ಮಗಳಿಗೆ ಎಂತ ಭಾಗ್ಯ ಮಾಡ್ಯಾಳ ನಿಮ್ಮ ಮಗಳು ಕೊಟ್ರೆ ಒಳ್ಳೆ ಮನಿ ಚಲೋ ಇರ್ತಾಳ ನೋಡಿ ಏನ್ ಓದಾರ ನೋಡ್ರಿ ಹುಡುಗ ಬಾಳ ಚಲೋ ಓದಾಳಪ್ಪ ಹೌದಾ ಹಾಗಾದ್ರೆ ಮಾಡೋಣ ಅಂತ ಬಂದ್ವಿ ಸರಿ ತಗೊಳ್ರಿ ಯಾವಾಗ ಬರ್ತಾರಂತ ಹೆಣ್ಣು ನೋಡಕ್ಕೆ ಗೌಡ್ರಿಗೆ ಹೋಗಿ ಹೇಳ್ತೀನಿ ತಗೋ ನಾನು ಆಮೇಲೆ ಬರ್ರಿ ಚಾಕು ತಗೊಂಡ್ರಿ ಇಲ್ಲಿ ತಗೋರಿ ಗೌಡ್ರ ಗೌಡ್ರ ಬಾ ರಾಜೇಶ ಏನು ಬಾ ಆರಾಮದೇನ ನಾವು ಆರಾಮದಪ್ಪ ಗೌಡ್ತಿ ರಾಜೇಶ್ ಹೆಂಗಿರ್ತಮ್ಮಪ್ಪ ಆರಾಮದೇನಪ್ಪ ಮತ್ತ ಹೇಳ್ತೇನ್ರಿ ಏನಾತ್ರಿ ಅದಕ್ಕ ಬಂದಿದ್ವಿ ಗೌಡ್ರ ರಾಮನಗರ ಒಳ್ಳೆ ಹುಡುಗಿ ಐತ್ರಿ ನೋಡ್ಕೊಂಡ್ ಬಂದಿದ್ವಿ ನೀವು ಹೂ ಅಂದ್ರೆ ಮುಂದುವರೆ ಅಂತೀವಿ ಮತ್ತ ಹುಡುಗಿ ಕೂಡ ಏನಾರ ಐತೇನ್ರಿ ಫೋಟೋ ಐತೆ ಚೆನ್ನಾಗಿದಾಳ್ರಿ ಭಾಳ ಲಕ್ಷಣವಾಗಿದಾಳ್ರಿ ಮತ್ತೆ ಹೇಳ್ಬಿಡ್ರಿ ಅವ್ರಿಗೆ ಹುಡುಗಿದು ರಾಮನಗರ ನೋಡ್ರಿ ಹಣಕಾಯಿ ಇಟ್ಬಿಡನ್ರಿ ಅಂತ ಹೇಳ್ಬಿಟ್ರು ಸರಿ ತಗರಿ ಗೌಡ್ರ ನಾನ್ ರೆಡಿ ಅಂದ್ರಿ ಹೋಗೋಣ ಸರಿ ಸಿದ್ದಪ್ಪ ಏನಂದ್ರೆ ನೋಡ್ರಿ ಗೌಡ್ರು ನಾಳೆ ಬರ್ತಾರಲ್ಪ ಮನಿ ಎಲ್ಲ ಕ್ಲೀನ್ ಮಾಡ್ಕೊರಿ ಮತ್ ನಿನ್ನೆ ಬಿಟ್ಟ ನಿಮ್ ಮಗಳು ಕುಂಟೆಲ್ಲ ಅಡಚಿಟ್ಬಿಟ್ಟು ಹೇಳ್ತಿದ್ದೀರಿ ನಾಳೆ ರೆಡಿ ಆಗ್ತೀನಿ ನೋಡು ನೀ ಇಷ್ಟ ದಿನ ಹುಡುಗಾಟ ಮಾಡ್ದಂಗ ಇಪ್ಪಟ್ಟ ಮಾಡ್ಬಿಡ ನಿನ್ಗೂ ಒಂದು ಜವಾಬ್ದಾರಿ ಅಂತ ಬಂದೈತಿ ನೀನ್ ನೋಡಕ್ಕ ಗೌಡ್ರ ಮನಿಂದ ಬರಾಕತ್ತಾರ ಖನೆ ಅಮ್ಮ ಆಲ್ರೆಡಿ ಮಾಡಿ ಆಕಿಗೇನ ವಯಸ್ಸಿಗಿಲ್ಲ ನಿನ್ನ ಕೈಲಾಗಿ ಶಾಲೆ ಹೋಗಾಳ ನಿನ್ನ ನನ್ನ ಕೈಗೆ ಹೋಗಮ್ಮ ರೆಡಿ ಮಾಡ ಗೌಡ್ರ ಬಾ ರಾಜೇಶ ನೋಡ್ತಿ ಕೊಡ್ರಿ ಅವ್ರಿಗೆ ಹೇಳಿದ್ನಲ್ರಿ ಗೌಡ್ರ ರೆಡಿ ಆಗಿದ್ರಿ ಆಗ್ಯಾವ್ರಿ ಹೋಗನ್ರಿ ಮತ್ತ ಹೋಗ್ಬರ್ರಿ ನೋಡ್ತಿ ಎಲ್ಲ ಹಣಿ ಆಗೈತ ನಿಖಿಲ ಬಾರಪ್ಪ ಬಾ ಮತ್ತೆ ಸಂಜೆ ನೋಡಕ್ ಹೇಳಿದ್ವಿ ಮತ್ತ ಎಲ್ಲ ರೆಡಿ ಆಗೈತಿ ಮತ್ತ ಹಣಿ ಆಗಿ ಇಲ್ಲಾಗ ಮತ್ತೇನಾರ ಕಾಲೇಜ್ನಾಗ ಏನಾರ ಏಟ್ ಗಿಟ್ಟಿ ಏನು ಮತ್ತ ಇದ್ರಿ ಹೇಳ ಮತ್ತ ಅಲ್ಲ ಹೋಗೋಣ ಹಂಗಾರ ಮನ್ಯಾಗ ತಂದೆ ತಾಯಿ ಹುಡ್ಕ್ಯಾರಪ್ಪ ಏನಪ್ಪ ಮತ್ ನಾವು ಬರೋಣ ಹೆಂಗ ಗೌಡ್ರ ಹೋಗೋಣನ್ರಿ ಹೋಗನ್ರಿ ಬರ್ರಿ ಎಲ್ಲಾರ ಗಾಡಿ ಹತ್ರಿ ಹತ್ತಿದ್ರಿ ಎಲ್ಲಾರ ಗಾಡಿನ ಬಿಡೋಣ ಬರ್ರಿ ಕೊಡ್ರಿ ಬರ್ರಿ
ಹೆಂಡತಿ, ಅವ್ರ ಮಗ, ಅವ್ರ ಫ್ರೆಂಡ್. ಗೌಡ್ರ ಇವರ ನೋಡಿ ಹುಡುಗಿ ತಂದೆ ಸಿದ್ದಪ್ಪ ಅಂತ, ಹುಡುಗಿ ತಾಯಿ ಸಿದ್ದವ್ವ. ಕಲಿಸ್ರಿ ಮದ್ವೆ. ಗೌಡ್ರ ಬಂದ್ ಹುಡುಗಿ ಜೊತೆಗೇನ ಮಾತಾಡ್ಬೇಕಂದ್ರಿ? ಕರೀರಿ ಹುಡುಗಿನ. ನಿನ್ನ ಹೆಸರೇನವ? ನನ್ನ ಹೆಸರು ಸುಮಾ ಅಂತ. ಅಕ್ಕ ಗೆಳತಿ ಸೌಮ್ಯ ಅಂತ. ಎಲ್ಲಿ ಮಟ್ಟ ಕಲ್ತಿದ್ದಾನೆ? ನಾನು ಇಷ್ಟೊಂದು ಭಾಳ ಕಲ್ತೇನೆ. ಹುಡುಗಿಗೆ ಮೈಕ್ ಬರ್ತಾವನ ಇಲ್ಲ ಅಂತ ಕೇಳ. ನಂಗೆ ಮಗ್ಗಿ ಅಂದ್ರೆ ಬರ್ತಾವು. ಮಗ್ಗಿ ಅಂದ್ರೆ ಮಗ್ಗಿ, ಗುಲಾಬಿ ಮಗ್ಗಿ, ಮರದಿ ಮಗ್ಗಿ, ಮಗ್ಗಿ ಗುಲಾಬಿ ಮಗ್ಗಿ, ಮಗ್ಗಿ ಅಂದ್ರೆ ಮಗ್ಗಿ. ಸಾಕು ಹಾಡಂತ ಮಗ್ಗಿ ಆದ್ರ ಹಿಂಗೆ ಅಂದ್ರೆ ಹಳ್ಳ್ಯಾರ ಬರ್ತಾವನ್ನ ಕೇಳ. ಮಗ್ಗಿ ಕೇಳಿದ್ರ ನಮ್ಮನೆ ಹೇಳಿದ್ವ ಬಳ್ಳಿನರ ನೋಡಿ ಚಂದಗರ ಕೇಳ. ಬಳ್ಳಿ ಅಂದ್ರೆ ಬಳ್ಳಿ ಬರ್ತಾವ. ಬಳ್ಳಿ ಅಂದ್ರೆ ಬಳ್ಳಿ, ಮುಟ್ಟುಗಾಯಿ ಬಳ್ಳಿ, ಸೋರೆಕಾಯಿ ಬಳ್ಳಿ, ಸೋರೆಕಾಯಿ ಬಳ್ಳಿ, ಬಳ್ಳಿ. ಸಾಕು. ವಾ ಜಾಗ ತಾಯಿ ಕೈ ಮುಗಿತೇನೆ. ನೀವು ಎಂತ ಹುಡುಕಿ ನಮಗೆ. ನಾನು ಭಾಳ ಓದಿನಿ. ಈ ಹುಡುಗಿ ಕಟ್ಕೊಂಡು ನಾವು ಪ್ರವಾಸ ಹೋಗಿ ಬಣ್ಣ ಕೆಳಗೆ ಕರ್ಕೊಂಬ ಮಾಡ್ತಾರೆ ಸಿಟ್ಟಾಗಿ. ಹುಡುಗಿ ಹುಡುಕಿದ್ರ ಹಂಗ ಹೋಗ್ರಿ ಕರ್ಕೊಂಬರ್ಪ. ಇವಾಗ ನೋಡಿದ್ರೆ ಹಿಂಗಂತಾನ ನೋಡಿ ಮಗನಿಗೆ ನಾವಲ್ಲಿ ಇಷ್ಟ ಆದ್ರೆ ಅವ್ರೇನೋ ಒಳ್ಳೆಯವ್ರು ಆಗ್ಬಿಟ್ರು, ನಾವಲ್ಲಿ ಹೇಳಿ ಇಷ್ಟ ಆದ್ರೆ ಅವ್ರನ್ನ ಕರೀತಾರೆ ರಾಜಪ್ಪನ ರಜಪ್ಪ ಏನ್ಪ ಎಂತ ಕನ್ಯಾ ನೋಡಿದಿ. ಹುಡುಗಿ ಒಂಥರ ಚೈಲ್ಡ್ ಆದಂಗ ಆಡ್ತಾಳ. ನೋಡಿದ್ರ ಹಣ ಹುಡುಗಿ ಅವ್ರಿಗೆ ತೋರಿಸಿದಿ. ಏನ್ ಹೇಳ್ತಿ? ಏನ್ ಮಾಡಿದಿ ನೀನ? ಏನ್ ತಪ್ಪಾಗ್ತವ? ಇದು ನಮ್ಮ ಹುಡುಗ ಮದುವೆ ಮಾಡಿದ್ಯಾ ಅಂದ್ರ ಏನ್ ಅವ್ನ ಬಾಳೆ ಮುಂದ ತಪ್ಪಾಗೈತಿ ನಮ್ಮ ಕಡೆಯಿಂದ. ಏನ್ ತಪ್ಪಾಗೈತ್ರಿ? ಸಂಸ್ಕಾರ ಇಲ್ಲ, ಏನಿಲ್ಲ. ಇಬ್ರು ಅದ್ರಿ ಶಾಲೆ ಎಲ್ಲಿ ಮಟ್ಟ ಕಲ್ಸಿದ್ ಸಂಸ್ಕಾರ ಹೇಳಿದ್ರಿ ನಮ್ಮ ಮನೆಯವರಿಗೆ ಅವ್ರು ಕಲಿಸಿ ಶಾಲಿಗೆ ಅಂತಂದ್ರೆ ಹೇಳಿ ಸಾಕಾಗಿತ್ರಿ. ಅವ್ರ ಹಂಗ ಮಾಡಕತ್ರಿ, ಇವ್ರು ಹಿಂಗ ಮಾಡಕತ್ರಿ. ಪ್ಲೀಸ್ ದಯವಿಟ್ಟು ಹೋಗ್ಬೇಡ್ರಿ, ಕಳಿಬೇಡ್ರಿ. ಅವ್ನ ಕಟ್ಕೊಂಡವಂತ್ರನ ಉದ್ದಾರ ಹಾಕನ. ನಮಗೆ ಅಂದ್ರ ಬ್ಯಾಡಿ ಸಂಬಂಧ ಹೋಗ್ತೇವ್ ನಾವು. ರಜಪ್ಪ ಬರ್ತೀವಿ ತಗರ್ಪ. ಇಲ್ಲ ಏನಿಲ್ಲಪ್ಪ ನೀನ್ ಪರ್ಚೇಸ್ ಹಿಂಗ್ ಮಾಡಿದ್ರಲ್ಲ ಅವ್ರ ಮುಂದೆ ನನ್ನ ಮರ್ಯಾದ ಮಾನ ಮರ್ಯಾದಿನೂ ಹೋದ. ನಿಮ್ಮ ಮಗಳು ಈಗಲೇ ಶಾಲೆ ಕಳ್ಸ. ಎಲ್ಲತ್ರಿ ಹೇಳ್ಕೊಂತ ಬರ್ಬೇಡಪ್ಪ ರಾಜಪ್ಪ. ನೋಡಿ ಮೊದ್ಲಿಂದಾನೆ ಹೇಳ್ಕೊಂತ ಬಂದೆ ಶಾಲಿ ಕಲಿವ ಮುಂದ ಅದ ನಿಮ್ಗೆ ಇದಾಗತಿ, ಸಹಾಯ ಆಗತಿ. ಶಾಲಿ ಕಲಿಲಿದ್ರಿ ಏನಾಗತ್ತಂದ್ರಿ ಅಂತೆಲ್ಲ ಹೇಳಿದ್ರಿ. ಭಾಳ ಮುದ್ದುವಾಗಿ ಬೆಳ್ಸ್ಯಾರ್ರಿ ಅವ್ರಪ್ಪ. ಹಂಗಾಗಿ ಅವ್ರು ಹಂಗಾಗ್ಯಾಳ ನೋಡ್ರಿ. ಕಲಿಸಿದಪ್ಪ ನಿಮ್ಮ ಮಗಳು ಕಲಿ. ನೋಡ ಹಿಂಗ ಚಂದ ಓದ. ಅವ್ರ ಮುಂದೆ ನಿಮ್ಮ ಅಪ್ಪ ಅಮ್ಮನ ಮಾನ ಮರ್ಯಾದೆ ತೆಗೆದಾಗ ನನ್ನ ಮಾನ ಮರ್ಯಾದೆ ತೆಗಿತೀವಿ. ಏನೀಗ ಮುಂದೆ ಚೆನ್ನಾಗಿ ಓದಿ ಏನಾರ ಮಾಡ್ತಿದ್ರೆ ಈ ಸಂಬಂಧ ಕಳಿತಿರ್ಲಿಲ್ಲ. ಸುಮ್ಮನೆ ನೋಡ ಹೆಂಗ್ ಮಾಡ್ತಿ. ಈಗ ಓದಿಷ್ಟು ತುಂಬಾ ಹಾಡ್ ತಗಿಲಿ ಪಟ್ಟ. ಇಲ್ರಿ ಇನ್ಮ್ಯಾಲ ಹಿಂಗ್ ಮಾಡಂಗಿಲ್ಲ. ಒಳ್ಳೆ ಸಂಬಂಧ ಬಂದಿದ್ದು. ನಾ ಚೆನ್ನಾಗಿ ಓದ್ಲಿದ್ದಕ್ಕೆ ಈ ತರ ಆಯ್ತು. ಇನ್ಮ್ಯಾಲಿಂತ್ರ ಚೆನ್ನಾಗಿ ಓದ್ತಾನಪ್ಪಾಜಿ. ಈ ಸ್ಕಿಟ್ಟಿನ ಕಾನ್ಸೆಪ್ಟ್ ಇಷ್ಟ. ನನ್ನ ಪಾತ್ರ ಹಿಂಗ್ ಹುಡುಗಿದ್ದು ಈ ತರ ಓದ್ದೆ ಇದ್ರೆ ಈ ತರ ಆಗ್ತೈತಿ. ಮುಂದೆ ಈ ತರ ಆಗೋದ್ ಬೇಡ. ಇದ್ರು ಓದ್ರಿ. ಸಾಧ್ಯವಿಲ್ಲ. ನಾನು ಚತುರ್ದಶನ ಭುವನ ಭಯಂಕರ ಲಂಕೇಶ್ವರ ರಾವಣ. ಸರ್ವತಂತ್ರ ಸ್ವತಂತ್ರನಾದ ಪ್ರಚಂಡ ರಾವಣ. ಎಲ್ಲ ಬ್ರಹ್ಮಾಂಡಗಳ ತಂಡೋಪತಂಡಗಳನ್ನೇ ಚಂಡಾಡಬಲ್ಲ ದಂಡು ದಾಳಿಗಳ ಮಂಗಳ ಮಹಾನಾಯಕ. ಗಂಡೆದೆಯ ಗಂಡರ ಗಂಡನಾದ ಪ್ರಬುದ್ಧ ರಾವಣ. ನಮ್ಮ ರಾಷ್ಟ್ರೀಯ ಅವನೇ ನೀನೇನಾದ್ರೂ ತಿಳ್ಕೊಂಡಿದ್ದರೆ
ಮೀನಾಕ್ಷಿ ಮೀನಾಕ್ಷಿ ಮೀನಾಕ್ಷಿ, ಎಂತ ಮಕ್ಕಳನ್ನು ಜನ್ಮ ನೀಡಿದೆ, ತಪಸ್ಸು ಮಾಡಿ ಪಡೆಯಬೇಕು. ಒಂದೊಂದು ಮಾತು ಒಂದೊಂದು ಮುತ್ತು ಕಣೆ. ನಾನು ಕನ್ನಡಕ್ಕೋಸ್ಕರ ನನ್ನ ದೇಹವನ್ನೇ ಮುಡಿಬಿಟ್ಟಿರುವೆ. ನಾನು ಮೈಸೂರಿನಿಂದ ಬೆಂಗಳೂರಿಗೆ ಚಲೋ ಮಾಡಿದ್ದೀನಿ, ಪೊರ್ಕೆ ಚಳವಳಿ ಮಾಡಿದ್ದೀನಿ, ಕತ್ತೆ ಚಳವಳಿ ಮಾಡಿದ್ದೀನಿ, ಪೊರ್ಕೆ ಚಳವಳಿ ಮಾಡಿದ್ದೀನಿ, ಚಪ್ಪಲಿ ಚಳವಳಿ ಮಾಡಿದ್ದೀನಿ. ನಾಳೆ ನನ್ನ ಕರ್ನಾಟಕಕ್ಕೆ ಅವಮಾನ ಆದರೆ ಕರ್ನಾಟಕವನ್ನು ಮಾಡಬೇಕು ಮಾಡಬೇಕು ಮಾಡಬೇಕು. ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ನೀನು ಈ ಜಾಗ ಕರ್ಕೊಂಡ್ಬಿಟ್ಟು ನಿನ್ಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ನ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆದ್ರೆ ಮಾಗ್ಲಿರೋರಿಗೆ ಪೋಸ್ಟಿಂಗ್ ಆಗ್ತಿರೋದು ನಾನು. ಕರೆಗಳು ಅಂಬಾ ಅಂಬಾ. ಶಿವಯೋಗಿಗಳು ಮೃತ್ಯುಂಜಯಪ್ಪ ಹಾಗೂ ಮಹಾಂತ ಸ್ವಾಮಿಗಳ ಪಾದಗಳಿಗೆ ತಗೊಂಡು ಇವತ್ತೇನು ಸ್ಕಿಟ್ ಮಾಡಿದ್ರಿ ತುಂಬ ಚೆನ್ನಾಗಿತ್ತು. ಆದರೆ ಎರಡೂ ಥೀಮ್ ಏನು ತಗೊಂಡಿದ್ರಲ್ಲ ಅವು ಬಹಳ ಚೆನ್ನಾಗಿದ್ವು. ಈಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಲ್ಲ ಅದನ್ನೇ ಮತ್ತು ನೀವು ಬರೀ ಇವತ್ತು 2 ದಿನದಾಗ ಏನೋ ಪ್ರಾಕ್ಟೀಸ್ ಮಾಡಿದ್ರಿ. ಇವತ್ತಂತೂ ಸ್ವಲ್ಪ ತಯಾರಿ ನಡೆದಿತ್ತು, ಹಿಂಗಾಗಿ ಇದು ಬಹಳ ಅವಸರದಲ್ಲಿ ಇದಾಗೈತೆ. ಅಕಸ್ಮಾತ್ ನೀವು ಒಂದು ವಾರ ಮೊದಲೇ ಏನಾದರೂ ತಯಾರು ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಯಾಕಂದ್ರೆ ಈಗ ನೀವು ಫಸ್ಟ್ ಸ್ಕಿಟ್ ಏನು ಮಾಡಿದ್ರಲ್ಲ ಇವತ್ತು ಅದು ಪ್ರೆಸೆಂಟ್ ನಾವು ನೋಡ್ತೇವೆ. ಇನ್ಸಿಡೆಂಟ್ ಆದ ತಕ್ಷಣ ನಾವು ಇದನ್ನು ಮಾಡೋದು ಎಲ್ಲ ಮಾನವೀಯತೆಯನ್ನು ನಾವು ಮೆರೆಯಕತ್ತಿಲ್ಲ. ಅದಕ್ಕೆ ಮೂಲ ಕಾರಣ ಈಗ ಪೊಲೀಸ್ ಕೇಸ್ ಆಗ್ತೈತಿ, ಇದಕ್ಕೈತಿ, ಕೋರ್ಟಿಗೆ ಅಡ್ಡಾಡೋದು, ಇವೆಲ್ಲ ಸಾಕಷ್ಟು ಸಮಸ್ಯೆಗಳು ಇವತ್ತು ಅದನ್ನು ತೆಗೆದಿದ್ದಾರೆ. ಅದಕ್ಕೆ ಸಾಧ್ಯ ಆದಷ್ಟು ಸಹಾಯ ಮಾಡೋದು. ಈಗ ಅನೇಕ ಪಿಕ್ಚರ್ನಾಗೂ ಎಲ್ಲ ನೋಡ್ತೀರಿ, ಕೆಲವು ಪಿಕ್ಚರ್ನಾಗ ಡಾಕ್ಟರ್ ಕೈ ಕೊಯ್ಯೋದು ಇದನ್ನ ಮಾಡಿ ನೋಡ್ತೀರಲ್ಲ, ಈ ರೀತಿಯಾಗಿ ಕೆಲವೊಂದೆಲ್ಲ ನೀವು ನೋಡಿರ್ಬೋದು. ಅದಕ್ಕೆ ಸಾಧ್ಯ ಆದಷ್ಟು ನಾವು ಮಾನವೀಯತೆಯನ್ನು ಬೆರೀತಕ್ಕಂಥದ್ದು. ಇದು ಕೇವಲ ಇಲ್ಲೇ ಆಗಬಾರ್ದು, ಇದನ್ನು ನಮ್ಮ ಸುತ್ತಮುತ್ತಲ ಜನರಿಗೆ, ನಮ್ಮ ಗ್ರಾಮದಲ್ಲಿ ಇದೆಲ್ಲ ನಾವು ಸ್ವಲ್ಪ ಜನರಿಗೆ ತಿಳುವಳಿಕೆಯನ್ನು ಕೊಟ್ಟರೆ ಏನಾಗ್ತೈತಂದ್ರೆ ಇದು ಚೆನ್ನಾಗಿರ್ತೈತೆ ಅಂತ. ಎರಡನೇದು ಅನಕ್ಷರತೆ. ಮೊದಲೇನಾಗಿತ್ತು ಅಂದ್ರೆ ಅನಕ್ಷರತೆ ಅಂದ್ರೆ ಓದು ಬರಹ ಯಾರು ಬರೆಯೋದಿಲ್ಲ ಅವ್ರನ್ನ ಅನಕ್ಷರಸ್ಥರು ಅಂತಿದ್ರು. ಇತ್ತಿತ್ತಲಾಗಿ ಏನಾಗೈತೆ ಅಂದ್ರೆ ಯಾರಿಗೆ ಕಂಪ್ಯೂಟರ್ ವರ್ಕ್ ಬರೋದಿಲ್ಲ, ಮೊಬೈಲ್ ಕೆಲವೊಂದು ಫ್ಯೂಚರ್ಸ್ ಬರೋದಿಲ್ಲ, ಅವರು ಅನಕ್ಷರಸ್ಥರು ಅನ್ನಿಸ್ಕೊಳಕೈತಾರೆ. ಆದ್ರೆ ಎಲ್ಲರೂ ಕಲಿಯಾಕೈತಾರ. ಆದ್ರೆ ಅಕ್ಷರ ಜ್ಞಾನ ಏನಾಗಿದೆ ಅಂದ್ರೆ ಇವತ್ತು ಸಾಕಷ್ಟು ನಮಗೆ ಬೇಕಾಗಿದೆ. ಮತ್ತೆ ಇನ್ನೊಂದು ಆ ಸಿಚುವೇಶನ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಪರಿಸ್ಥಿತಿ ಏನಾಗೈತಿ ಅನ್ನೋದು ಕೂಡ ಬಹಳ ಮಾರ್ಗವಾಗಿತ್ತು. ಇತ್ತೀಚೆಗೆಲ್ಲ ನೀವು ಟಿವಿಯಾಗ ನೋಡಿದ್ರಿ, ಒಂದು ವಾರದಿಂದ ತಾಳಿ ಕಟ್ಟು ಮುಂದೆ ಹುಡುಗಿ ಬಲ್ಲೆ ಅಂದ್ರು. ತಾಳಿ ಕಟ್ಟು ಮುಂದೆ ಹುಡುಗಿ ಬಲ್ಲೆ ಅಂದಾಗ ತಂದೆ ತಾಯಿ ಪರಿಸ್ಥಿತಿ ಏನಾಗಿರ್ಬಾರ್ದು, ಆಕೆ ಮದುವೆ ಆದ್ರೂ ಸೆಕೆಂಡ್ರಿ. ಆದ್ರೆ ಹುಡುಗನ ಸ್ಥಿತಿ, ಆ ಮದುವೆಗೆ ಸಾಲ ಮಾಡಿದ ಅವ್ರ ತಂದೆ ತಾಯಿ ಸ್ಥಿತಿ, ಪರಿಸ್ಥಿತಿಗಳೇನಾದವ ಅಂದ್ರೆ ಈಗ ಬಹಳ ಕ್ರಿಟಿಕಲ್ ಇರ್ತಾವೆ. ಮೊನ್ನೆ ಯಾರೋ ಒಂದು 3 ಜನ ಆತ್ಮಹತ್ಯೆ ಮಾಡ್ಕೊಂಡು ತಂದೆ ತಾಯಿ ಮಗಳು ಇದಕ್ಕಂತೆ, ಅದಕ್ಕೆ ಆ ಸಿಚುವೇಶನ್ ಇರ್ತಾವೆ. ಹೀಗಾಗಿ ಆ ಸಂದರ್ಭವನ್ನ ಸರಿಯಾಗಿ ಎದುರಿಸಿ ತಂದೆ ತಾಯಿ ಕನ್ವಿನ್ಸ್ ಮಾಡೋದಾಗಿರ್ಬೋದು. ಒಳ್ಳೆ ಶಿಕ್ಷಣ, ನೀವು ಒಳ್ಳೆ ನೌಕರಿ ಹತ್ತಿದ್ರೆ ಅಂದ್ರೆ ನಿಮ್ಗೆ ಹುಡುಕೊಂಡು ಬರ್ತಾರೆ, ಹುಡುಗರಾದ್ರು ಹೆಣ್ಣು ಹುಡುಗರಾದ್ರು. ಅದಕ್ಕೆ ಶಿಕ್ಷಣ ಬಹಳ ಅವಶ್ಯಕ ಇದೆ. ಮತ್ತೆ ಉದ್ಯೋಗದಾಗೂ ಬಹಳ ಕಾಂಪಿಟೇಷನ್ ಐತಿ. ನಿಮ್ಮ ಪರ್ಸೆಂಟೇಜ್ ಯಾರು ನೋಡಾಕತ್ತಿಲ್ಲ. ಈಗ ನಾನು 100ಕ್ಕೆ 100 ತಗೊಂಡೇನೆ, 100ಕ್ಕೆ 99 ಅಂತ ನೋಡಾಕತ್ತಿಲ್ಲ. ನಿಮ್ಮಲ್ಲಿ ಇರ್ತಕ್ಕಂತಹ ಸ್ಕಿಲ್ ನೋಡಾಕತ್ತ. ನೀವು ಕಾಮರ್ಸ್ನವರ ಭಾಳ ಅದ್ರಿ, ಟ್ಯಾಲಿ ಗೀಲಿ ಅವು ಲೆಕ್ಕ ಮಾಡೋದು. ನಿಮ್ಗೆ ಸ್ಕಿಲ್ ಚೆನ್ನಾಗಿತ್ತು ಅಂದ್ರೆ BE ಇಂಜಿನಿಯರ್ ಆದೋರ್ಕಿಂತ ಹೆಚ್ಚಿಗೆ ಸಂಬಳ ತಗೋತೀರಿ ನೀವು, ಚಲೋ ಕಂಪ್ಯೂಟರ್ ಕೋರ್ಸ್ ಅದು ಮಾಡಿದ್ರಿ ಅಂತ. ಅದಕ್ಕೆ ಅಂತಂದ ಒಳ್ಳೆ ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ಚೆನ್ನಾಗಿ ಮಾಡ್ರಿ. ಈ ಫೈನಲ್ ಇಯರ್ ಅವತ್ತು ಹೋಗ್ತಾರೆ, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಏನಿದಿರಲ್ಲ, ಇಂಥವೇನಾದರೂ ಯೂನಿವರ್ಸಿಟಿಗೂ ಏನಾರ ನಮ್ಗೆ ಸರ್ಕ್ಯುಲರು ಕೆಲವೊಂದು ಫಂಕ್ಷನ್ ಅದು ಬಂದು ಅಂದ್ರೆ ಭಾಗವಹಿಸ್ರಿ. ನೀವು ಇಲ್ಲಿ ಸ್ಟೇಜ್ ಮೇಲೆ ಬಂದ್ರಿ ಅಂದ್ರೆ ನಿಮಗೆ ಏನಕ್ಕೈತೆ ಅಂದ್ರೆ ಧೈರ್ಯ ಬರ್ತೈತೆ. ಧೈರ್ಯ ಬಂತು ಅಂದ್ರೆ ನಿಮಗೆ ಎಲ್ಲಿಯಾದರೂ ನಿಮ್ಗೆ ಮಾತಾಡಕ ಇದನ್ನು ಮಾಡಕ ಅವಕಾಶ ಇರ್ತೈತೆ. ಒಮ್ಮೆ ಅದು ಮನಸ್ಸು ಗಟ್ಟಿ ಆಯ್ತಂದ್ರೆ ನಾಳೆ ಇಂಟರ್ವ್ಯೂ ಹೋದಾಗ ನೀವು ಭಯ ಪಡ್ತೀರಿ. ನೀವು ಎಲ್ಲಿ ಫೇಲ್ ಆಗ್ತೀರಿ ಅಂದ್ರೆ ನಾಳೆ ಜಾಬ್ ಬಂದಾಗ ಇಂಟರ್ವ್ಯೂ ಹೋದಾಗ ನಿಮಗೆ ಏನು ಮಾತಾಡಬೇಕು, ಏನು ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗೋಲ್ಲ. ಮೈಂಡ್ ಏನಾಗ್ಬಿಡ್ತೈತೆ ಅಂದ್ರೆ ಬ್ಲಾಕ್ ಆಗಿಬಿಡ್ತೈತೆ.
ಅದಕ್ಕೆ ಇಂತಹ ಸಂದರ್ಭದಲ್ಲಿ ನೀವು ಸ್ಟೇಜ್ ಕರೆದು ನೀವು ಮ್ಯಾಲ ಬಂದ ಮಾತಾಡಿ ಧೈರ್ಯ ಬಂತು ಅಂದ್ರೆ ನಿಮಗೇನಕ್ಕೈತಿ ಅವ್ರು ಏನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತೀನಿ ಅನ್ನುವಂತಹ ಒಂದು ಧೈರ್ಯ ಇರ್ತೈತಿ. ಈಗಿನ ಕಾಲದಾಗ ಅದ ಮುಖ್ಯ, ಹೌದಾ? ಅದಕ್ಕೆ ಇಂತಹ ಸ್ಟೇಜುಗಳನ್ನ ಸರಿಯಾಗಿ ಬಳಸಿಕೊಳ್ರಿ ಅಂತ ಹೇಳ್ತಾ ನನಗೆ ಅವಕಾಶವನ್ನ ಕೊಟ್ಟ ನಮ್ಮ ಬಸಮ್ಮ ಮೇಡಮ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳು. ಇನ್ನು ಕಾಲೇಜಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ಹೀಗೆ ಭಾಗವಹಿಸಿದೆ ಅಂತ ನಿಮಗೆ ಆಶೆ. ಸರ್, ನಮ್ಮ ಮನೆಗೆ ಹೋಗೊಟ್ಟು ಅತ್ಯಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ನಿಮ್ಮ ಒಂದು ನಾಟಕ ಮತ್ತು ಏಕಪಾತ್ರಾಭಿನಯ ಎಲ್ಲ ಸ್ಪರ್ಧೆಗಳಿಗೆ ನಿರ್ಣಾಯಕರಾಗಿ ಆಗಮಿಸಿ ಒಳ್ಳೆಯ ತೀರ್ಪನ್ನು ನೀಡೋದ್ರ ಮೂಲಕ ಮತ್ತು ನಿಮಗೆ ಒಳ್ಳೆಯ ತಿಳುವಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ತುಂಬ ಆಸಕ್ತಿಯಿಂದ 2 ದಿವಸದಲ್ಲೇ ಇದನ್ನೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ. ಇದೇ ಒಂದು ವಾರದ ಮುಂಚೆ ಆಗಿದ್ರೆ ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗಿ ಬರ್ತಾ ಇತ್ತು. ಯಾವುದೇ ಒಂದು ಸ್ಪರ್ಧೆ ಅಂದಾಗ ಅದ್ರ ಮುಂಚೆನೇ ತಿಳಿಸಿರ್ತೀವಿ, ನೀವು ಸೀರಿಯಸ್ ಆಗಬೇಕು ಅವಾಗಲೇ. ಈಗ ನಾಳೆ ಡ್ಯಾನ್ಸ್ ಕಾಂಪಿಟೇಷನ್ ಇದೆ ನೋಡಿ, ದೇಶಭಕ್ತಿ ಗೀತೆ, ಜಾನಪದ ಇಂಡಿವಿಜುವಲ್ ಅದಾವ, ಗ್ರೂಪಲ್ಲಿಯೂ ಅದಾವ. ನೀವು ಒಂದು ಸ್ವಲ್ಪ ಆಸಕ್ತಿಯಿಂದ ಭಾಗವಹಿಸಿದ್ರೆ ನಿಮಗೆ ನಾವು ಇದಕ್ಕೆ ಸುಮ್ಮನೆ ಕಾಂಪಿಟೇಷನ್ ಮಾಡಿಬಿಡ್ತಾ ಇಲ್ಲ, ಸರ್ಟಿಫಿಕೇಟ್ ಕೊಡ್ತೀವಿ ಮತ್ತು ಮೆಡಲ್ಸ್ ಕೊಡ್ತೀವಿ. ಆದ್ದರಿಂದ ಈ ಥರದಲ್ಲಿ ಕಾಂಪಿಟೇಷನ್ ಮಾಡೋದು ಮತ್ತು ಇಲ್ಲಿ ನಿಮ್ಮ ಪ್ರತಿಭೆ ಗೊತ್ತಾಯ್ತು ಅಂದರೆ ನಾವು ಯೂನಿವರ್ಸಿಟಿ ಮಟ್ಟದಲ್ಲಿ ಕಳಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಅವಾಗ ಮತ್ತೆ ಕಾಂಪಿಟೇಷನ್ ಮಾಡ್ಕೊಂಡು ಬರೋಂಗಿಲ್ಲ. ಯಾವುದೋ ಕಾಲೇಜಲ್ಲಿ ಅಥವಾ ಯೂನಿವರ್ಸಿಟಿಯಲ್ಲಿ ಕಾಂಪಿಟೇಷನ್ ಇಟ್ಟಾರಂದ್ರೆ ಸೆಲೆಕ್ಟ್ ಆದವ್ರನ್ನ ಕಳಿಸ್ಬಿಡ್ತೇವೆ. ಆದ್ದರಿಂದ ಈ ಕಾಲೇಜ್ ಹಂತದಲ್ಲಿ ನಾವು ಸ್ಪರ್ಧೆಗಳನ್ನು ನಡೆಸ್ತಾ ಇರ್ತೀವಿ. ತುಂಬ ಆಸಕ್ತಿಯಿಂದ ಭಾಗವಹಿಸಬೇಕು, ನಮಗೆ ಖುಷಿ ಇದೆ. ಇದೇ ಥರದಲ್ಲಿ ಎಲ್ಲರಿಗೂ ಭಾಗವಹಿಸಿ. ಧನ್ಯವಾದಗಳು.